ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಸೊ ಏನಪ್ಪ ಅಂತಂದರೆ, ಮನೆಯಲ್ಲಿ ಭೂಮಿ ಹೋಗ್ತಾ ಇದ್ದಾಳಲ್ವ, ಟ್ರೈನಿಂಗ್ ಹೋಗ್ತಾ ಇರ್ತಾಳೆ. ಹಾಗಾದರೆ ಟ್ರೈನಿಂಗ್ ಹೋದವಳು ಮತ್ತೆ ವಾಪಸ್ ಬಂದ್ಲಾ? ಏನಾಯಿತು ಅಜಿತ್ ಮತ್ತು ಭೂಮಿ ಮಧ್ಯೆ? ಸಂಗೀತ ಯಾಕೆ ಅಷ್ಟೊಂದು ಶಾಕ್ ಆದರು? ನಮ್ಮ ಸತ್ಯಣ್ಣ ಮತ್ತು ಶ್ರವಣ್ಗೆ ಯಾಕೆ ಅಷ್ಟು ಗಾಬರಿ ಆಯಿತು ಸಂಗೀತ ನೋಡಿದ ತಕ್ಷಣ? ಸಂಗೀತ ಅವರು ಏನು ಕೇಳಿದ್ರು ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಸಂಚಿಕೆ ಆರಂಭದಲ್ಲಿ ಭೂಮಿ ಮನೆಯಿಂದ ಹೊರಡಬೇಕಾದ್ರೆ ಒಬ್ಬೊಬ್ಬರ ಹತ್ರ ಹೋಗಿ ಕೂತ್ಕೋತಾಳೆ. ಶ್ರವಣ್ ಅಂತೂ ಇಷ್ಟು ಭಾವುಕರಾಗ್ತಾರೆ ಅಂತಂದರೆ, ಭೂಮಿ, ನನ್ನ ಜೀವನದ ಒಂದು ಭಾಗವೇ ಆಗಿಬಿಟ್ಟಿದ್ದೆ ನೀನು. ಸೊ ಶಾರದಾ ಸಿಕ್ಕಾದ್ಮೇಲೆ, ನೀನು ನನ್ನ ಜೀವನದಲ್ಲಿ ಬಂದಮೇಲೆ ಏನಂತಂದರೆ ನನ್ನ ಮಗಳೇ ಆಗಿ ಹೋಗ್ಬಿಟ್ಟಿದೆಯಾ ನೀನು. ನಿನ್ನ ಕಳ್ಸೋಕ್ಕೆ ನನಗೆ ನಿಜವಾಗ್ಲೂ ಮನಸ್ಸಿಲ್ಲ. ಆದರೂ ಕೂಡ ಭೂಮಿ, ಮನಸ್ಸು ತುಂಬ ಭಾರ. ಆದರೂ ನಿನ್ನ ಆಸೆಗೋಸ್ಕರ, ನಿನ್ನ ಕನಸಿಗೋಸ್ಕರ ನಾವು ನಿನ್ನನ್ನು ಕಳಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅಳ್ತಾ ಇರ್ತಾರೆ. ಯಾರು? ಶ್ರವಣವರು. ಶ್ರವಣವರಾದಮೇಲೆ ಶಾರದಮ್ಮನ ಹತ್ರ ಹೋಗ್ತಾಳೆ. ಶಾರದಮ್ಮ ಅಂದ ತಕ್ಷಣ ಶಾರದಮ್ಮ ಮಾತಾಡೋದಿಲ್ಲ. ಬೇಡ, ನೀನು ಹೋಗಬೇಡ ಅಂತ ತಲೆ ಎಲ್ಲಾಡಿಸ್ತಿರ್ತಾರೆ. ಶಾರದಮ್ಮ, ನಾನು ನಿಮ್ಮ ಮಗಳಲ್ವಾ ಅಂದ ತಕ್ಷಣ ಹ್ಞೂ ಅಂತ ತಲೆ ಹಾಕ್ತಾಳೆ. ಸ್ವಂತ ಮಗಳು ಅಂತ ಶಾರದಾ ಹೇಳಿದ್ರೆ ನಂಬೋರು ಯಾರಲ್ಲಿ? ಹ್ಞೂ ಅಂತ ತಲೆ ಹಾಕಿದ ತಕ್ಷಣ, ಮತ್ತು ನಿಮ್ಮ ಮಗಳು ಆಸೆ ಕನಸು ನಿಮಗೂ ಮುಖ್ಯ ಅಲ್ವಾ? ನಿಮ್ಮ ಮಗಳು ಪೊಲೀಸ್ ಆಗಬೇಕಲ್ವಾ? ನೀವು ಹಠ ಮಾಡಬಾರ್ದು, ನೀವು ಊಟ ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಅಮ್ಮನ ಹತ್ರ ಮಾತಾಡ್ತಾಳೆ. ಆಗ ಶಾರದಮ್ಮ ಹ್ಞೂ ಅಂತ ತಲೆ ಹಾಕ್ತಾಳೆ. ಮತ್ತು ಹಿಂಗೆ ಬೇಡ ಅಂತ ತಲೆ ಹಾಕ್ತಾ ಇರ್ತಾಳೆ. ಹೋಗಬೇಡ ಅಂತ ಒಮ್ಮೆ ಹೇಳ್ತಾಳೆ, ಸರಿ ಅಂತ ಒಮ್ಮೆ ಹೇಳ್ತಾಳೆ. ಸೊ ಹಾಗೆ ಹಗ್ ಮಾಡ್ಕೋತಾರೆ. ಅವರಾದಮೇಲೆ ಡೈರೆಕ್ಟಾಗಿ ರಾಮ್ ಅವ್ರ ಹತ್ರ ಹೋಗ್ತಾರೆ. ಮಾವ ಅಂತ ಹೋಗ್ತಾಳೆ ಭೂಮಿ. ಹೋದಾಗ, ಭೂಮಿ, ನಿನ್ನ ಕಳ್ಸೋಕ್ಕೆ ನಿಜವಾಗ್ಲೂ ನಮಗೆ ಮನಸ್ಸಿಲ್ಲ. ಬೇಡ ಅಂದರೆ ನಮ್ಮ ಸ್ವಾರ್ಥ ಆಗುತ್ತೆ. ಆದರೆ ನಿನ್ನ ಕನಸೇ ಮುಖ್ಯ ಅಲ್ವಾ? ಹಾಗಾಗಿ ಹೋಗಿ ಬಾ, ಎಲ್ಲ ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್ ಅಂತ ಹೇಳ್ತಾರೆ. ಆಶೀರ್ವಾದ ಮಾಡಿ ಮಾವ ಅಂತ ಹೇಳಿ ಆಶೀರ್ವಾದ ಕೂಡ ತಗೋತಾಳೆ. ಅದಾದಮೇಲೆ ಏನಪ್ಪ ಅಂತಂದರೆ, ಸಂಗೀತ ಹತ್ರ ಬರ್ತಾಳೆ. ಸಂಗೀತ ಅಳ್ತಾ ಇರ್ತಾಳೆ. ಅಳ್ಬೇಡ ಭೂಮಿ ಅಂತ ಹೇಳಿ ಸಮಾಧಾನ ಕೂಡ ಮಾಡ್ತಾರೆ. ಸಂಗೀತ ಆದಮೇಲೆ ಪಲ್ಲವಿ ಮತ್ತು ಲಕ್ಷ್ಮಿ ಎಲ್ಲರೂ ಇರ್ತಾರಲ್ಲ, ಅವರು ಮತ್ತು ಅಜ್ಜಿ ಹತ್ರ ಬರ್ತಾಳೆ. ಅಜ್ಜಿ ಹತ್ರ ಬಂದಾಗ ಅಜ್ಜಿ ಇದ್ದವರು ಕ್ಷೇಮವಾಗಿ ಹೋಗಿ ಲಾಭವಾಗಿ ಬಾ ಭೂಮಿ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡ್ತಾರೆ. ಕಣ್ಣೀರನ್ನು ಹಾಕ್ತಾ ಇರ್ತಾರೆ. ನಚ್ಚಿ ಮತ್ತು ಅಂಜು ಹತ್ರ ಹೋಗ್ತಾಳೆ. ಮೈದು ಅಂತ ಹೋಗಿ ಇಬ್ಬರನ್ನ ಆಗ್ ಮಾಡ್ಕೋತಾಳೆ. ಅಂಜು ಮತ್ತು ನಚ್ಚಿನ, ಅತ್ತಿಗೆ, ನೀವು ಬರೀ ನನ್ನ ಅತ್ತಿಗೆ ಮಾತ್ರ ಅಲ್ಲ, ನೀವು ನನ್ನ ತಾಯಿ ಅಂತ ಹೇಳ್ಬಿಟ್ಟು ಇಷ್ಟು ಅಳ್ತಾ ಇರ್ತಾರೆ. ಅಜಿತ್ಗಂತೂ ಹಿಂಗೆ ಫೀಲ್ ಆಗ್ತಿರುತ್ತೆ. ಯಪ್ಪ, ಕಣ್ಣೀರು ಆಗ್ತಾ ಇರ್ತಾರೆ. ಅಜಿತನ್ನು ನೋಡೋಕ್ಕಾಗೋದಿಲ್ಲ. ಸೊ ಅಳ್ತಾ ಇರ್ತಾರೆ. ಪಲ್ಲವಿಗೂ ಹೇಳ್ತಾರೆ. ಪಲ್ಲವಿ ಕೂಡ ಒಂದು ಅದ್ಭುತವಾದಂಥ ಮಾತು ಹೇಳ್ತಾಳೆ. ನೋಡು ಭೂಮಿ, ನಿನ್ನ ಬೇಡ ಅನ್ನೋಕ್ಕೆ ನನಗೆ ಮನಸ್ಸಿಲ್ಲ. ನಮ್ಮಂಥ ಬಡವ್ರ ಮಕ್ಕಳು ನಿನ್ನನ್ನು ನೋಡಿಬಿಟ್ಟು ಉನ್ನತ ಹುದ್ದೆಗೆ ಏರಬೇಕು, ಏನಂತಂದರೆ ಸರ್ಕಾರಿ ಕೆಲಸವನ್ನು ಮಾಡಬೇಕು. ನಿನ್ನ ನೋಡಿ, ನೀನಂದರೆ ಎಲ್ರಿಗೂ ಒಂಥರ ಏನಂತಂದರೆ ಸಪೋರ್ಟಿವ್ ಆಗಿರಬೇಕು. ನಿನ್ನ ಎಕ್ಸಾಂಪಲ್ ಕೊಟ್ಟು ಹೇಳಬೇಕು ಅನ್ನೋ ರೀತಿಯಲ್ಲಿ ಬಡವ್ರ ಮಕ್ಕಳು ಕೂಡ ಬೆಳಿಬೇಕು ಅನ್ನೋ ಒಂದು ನಿಟ್ಟಲ್ಲಿ ಮಾತಾಡ್ತಾರೆ ಪಲ್ಲವಿಯವರು. ಆಗ ಮತ್ತು ಲಕ್ಷ್ಮಿ ಅಕ್ಕ, ನೀನು ಹುಷಾರು, ಆರೋಗ್ಯ ಕಡೆ ನೋಡ್ಕೊ ಅಂತ ಹೇಳಿ ಹಗ್ ಮಾಡ್ಕೊತಾಳೆ. ಅದಾದಮೇಲೆ ಕೊನೆಗೆ ಅಜಿತ್ ಸಾಹೇಬರು ಉಳಿದಿರ್ತಾರಲ್ವ, ಅವ್ರನ್ನ ನೋಡ್ತಾ ನಿಂತಾಳೆ. ಬಂದ ತಕ್ಷಣ ಪಟ್ಟಂತ ಹಗ್ ಮಾಡ್ಕೊಂಡೇ ಬಿಡ್ತಾಳೆ. ಅಜಿತ್ತು ಅಳ್ತಾ ಇರ್ತಾನೆ, ಭೂಮಿನೂ ಅಳ್ತಾ ಇರ್ತಾಳೆ. ಅಳ್ತಿರ್ಬೇಕಾದ್ರೆ ಒಂದು ಕ್ಷಣ ಮತ್ತೆ ಸರಿಸಿ ಆ ಕಡೆ ಹೋಗಿ ಕಣ್ಣೀರನ್ನು ಒರೆಸ್ಕೋತಾರೆ. ಅಲ್ಲ ಕಣೋ, ಏನೋ ನೀನೇ ಅಳ್ತಿದ್ಯಲ್ಲೋ ಅಂತ ಹೇಳ್ಬಿಟ್ಟು ಸಂಗೀತ ಅಮ್ಮನವರು ಸಮಾಧಾನ ಮಾಡ್ತಾರೆ. ಹಾಗೆ, ನೋಡು ಭೂಮಿ, ನಿನ್ನ ಬಿಟ್ಟಿರೋಕ್ಕಾಗದೆ ನನ್ನ ಮಗ ಕೂಡ ಅಳ್ತಿದ್ದಾನೆ ಅಂತ ಹೇಳ್ಬಿಟ್ಟು ಕೂರಿಸಿ ಅರಿಶಿನ ಕುಂಕುಮ ಎಲ್ಲ ಕೊಡ್ತಾರೆ. ಅರಿಶಿನ ಕುಂಕುಮ ತೊಗೊಂಡು ಇನ್ನೇನು ಹೋಗಬೇಕಾದ್ರೆ ಎಲ್ರಿಗೂ ಟಾಟಾ ಬಾಯ್ ಬಾಯ್ ಹೇಳುವಂಥ ಸಮಯ. ಹಿಂದ್ಗಡೆ ಡೋರ್ ಓಪನ್ ಮಾಡಿ ಕೂತ್ಕೋಬೇಕು ಅನ್ನೋಷ್ಟಾಗಲೇ ಮತ್ತೆ ಮುಂದ್ಗಡೆ ಡೋರ್ ಓಪನ್ ಮಾಡ್ತಾರೆ. ಮಜಿತ್ ಅವರು ಮುಂದೆನೇ ಕೂತ್ಕೋತಾಳೆ. ಭೂಮಿ ಎಲ್ಲರಿಗೂ ಬಾಯಿ ಹೇಳಿ ಹೋಗ್ತಾಳೆ. ದೇವಯಾನಿ ಕೂಡ ನಾಟಕ ಮಾಡ್ತಾಳೆ. ದೇವಯಾನಿಗೆ ಹಗ್ ಮಾಡೋದು ಹೇಳಿಲ್ಲ, ಅವಳಿಗೂ ಹಗ್ ಮಾಡಿಕೊಂಡು, ಆಲ್ ದ ಬೆಸ್ಟ್ ಮಗಳೇ, ನೀನು ಪೊಲೀಸ್ ಆಗಬೇಕಲ್ವಾ, ನಿನ್ನ ಪೊಲೀಸ್ ಡ್ರೆಸ್ಸಲ್ಲಿ ನೋಡೋಕೆ ಇಷ್ಟಪಡ್ತೀನಿ ನಾನು ಅಂತ ಹೇಳಿ ಡವ್ ಮಾಡ್ತಾಳೆ. ಆದರೆ ಅವರೆಲ್ಲ ಇವಳಿಗೆ ಆಶೀರ್ವಾದ ಮಾಡಬೇಕಾದ್ರೆ ಹೊರ್ಕೊಂಡು ಸಾಯ್ತಾ ಇರ್ತಾರೆ ದೇವಯಾನಿಯವರು. ಇಷ್ಟೆಲ್ಲ ಆಗುತ್ತೆ. ಈ ಕಾರಲ್ಲಿ ಹೋಗಾದ್ಮೇಲೆ ಇಲ್ಲಿ ಸತ್ಯಣ್ಣನ ಮತ್ತು ಅರ್ಜೆಂಟಾಗಿ ಬರೋಕ್ಕೆ ಹೇಳ್ತಾರೆ ಶ್ರವಣ್ ಅವರು. ಸತ್ಯಣ್ಣ ಅರ್ಜೆಂಟಾಗಿ ಮನೆಗೆ ಬರ್ತಾರೆ. ಅಂಜು ಮತ್ತು ಸತ್ಯಣ್ಣ, ನಚ್ಚಿ 4 ಜನ ಮಾತಾಡ್ತಾ ಇರ್ತಾರೆ. ಅವ್ರ ಸಂಸಾರ ಹೇಗೆ, ಏನು, ನಿಜ ಹೇಳೋ ಅವರಿಬ್ಬರ ಮಧ್ಯೆ ಏನು ನಡೆದಿದೆ ಅಂತ ವಿಚಾರಿಸ್ತಿರ್ತಾರೆ. ಅಲ್ಲಿಗೆ ಸಂಗೀತಮ್ಮನವ್ರು ಎಂಟ್ರಿ ಕೊಟ್ಟು, ಏನದು, ಯಾರ ಸಂಸಾರ, ಅಜಿತ್ ಭೂಮಿದು ತಾನೇ ಅಂತ ಹೇಳಿದ ತಕ್ಷಣ ಎಲ್ಲರೂ ಶಾಕ್ ಆಗ್ತಾರೆ. ಹಾಗಾದರೆ ಸಂಗೀತಮ್ಮನಿಗೆ ಎಲ್ಲ ವಿಷಯ ಗೊತ್ತಾಯ್ತಾ? ನೋಡೋಣ ಮುಂದಿನ ಸಂಚಿಕೆಯಲ್ಲಿ, ಮುಂದಿನ ವಿಡಿಯೋದಲ್ಲಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.